ಈಗಾಗಲೇ ಇಮ್ಮಡಿ ಸ್ವಾಮೀಜಿಯವರು ಎಲ್ಲ ಮಾತನ್ನು ಮಾತನಾಡಿದ್ದಾರೆ. ಸಿದ್ದರಾಮಣ್ಣ ಅಂದ ತಕ್ಷಣವೇ ಹಿಂದುಳಿದ ನಾಯಕ ಅಂತೇಳಿ ಕರೀತಾರೆ. ನಾವು ನಿನ್ನೆ ತಾನೇ ಕಳೆದ 3 ದಿನಗಳ ಹಿಂದೆ ಧಾರವಾಡದಲ್ಲಿ ಸುಮಾರು 500 ಜನ ಲಿಂಗಾಯತ ಮಠಾಧೀಶರೆಲ್ಲ ಸೇರಿ ಒಂದು ಸಮಾರಂಭ ಮಾಡಿದರು. ಆ ಸಮಾರಂಭಕ್ಕೆ ಒಕ್ಕೂಟದ ಪ್ರತಿನಿಧಿಗಳಾಗಿ ನಾವು 4-5 ಜನ ಹೋಗಿ ಭಾಗವಹಿಸಿದ್ವಿ. ಆ ಸಭೆಯಲ್ಲಿ ನಾವು ಹೇಳಿದ್ದು, ಬಸವಾದಿ ಶರಣರನ್ನು ಜಗತ್ತಿಗೆ ಪಸರಿಸುವಂಥ ಬಸವ ತತ್ವವನ್ನು ತನ್ನ ಬದುಕಲ್ಲಿ ಅಳವಡಿಸ್ಕೊಂಡು ಆಸ್ಕೊಂಡು ಉತ್ಕೊಂಡಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಬ್ಬ ಹಿಂದುಳಿದ ಕುರುಬ ಸಮಾಜ ಬಂದು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ಯಾರು ಅಂದರೆ ಲಿಂಗಾಯತರಲ್ಲ, ನಮ್ಮ ಪ್ರೀತಿಯ ಸಿದ್ದರಾಮಯ್ಯನವರು. ಲಿಂಗಾಯತರು ಭಾಳ ಜನ ಮುಖ್ಯಮಂತ್ರಿ ಆಗಿದ್ದರು. ಯಾವ ಕಚೇರಿಯಲ್ಲೂ ಬಸವಣ್ಣ ಫೋಟೋ ಇರಲಿಲ್ಲ. ಅದಕ್ಕೂ ಬರಬೇಕಾಯ್ತು ಒಬ್ಬ ನಮ್ಮ ಹಿಂದುಳಿದ ಸಿದ್ದರಾಮಯ್ಯನವರು ಅನ್ನೋದನ್ನು ನೀವ್ಯಾರು ಕೂಡ ಮರಿಬಾರ್ದು. ಸಿದ್ದರಾಮಯ್ಯನವರು ಯಾವ ಹಂತವನ್ನು ಯಾವ ಸಿದ್ಧಾಂತವನ್ನು ಇಟ್ಕೊಂಡು ಮಠವನ್ನು ಕಟ್ಟಿದ್ರು, ಅವರ ಆಶಯ 25 ವರ್ಷಗಳ ನಂತರ ಕನಕ ಗುರುಪೀಠದ ಜಗದ್ಗುರುಗಳಾದಂಥ ಪೂಜ್ಯ ನಿರಂಜನಾನಂದಪುರಿ ಸ್ವಾಮೀಜಿಯವರು ಈಡೇರಿಸ್ತಾ ಇದ್ದಾರೆ. ಎಲ್ಲರೂ ಶೋಷಿತರಿದ್ದಾರೆ, ಬಡವರಿದ್ದಾರೆ. ಎಲ್ಲ ಶೋಷಿತ ಬಡವರಿಗೆ ಧ್ವನಿ ಯಾರಪ್ಪ ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ನಾವು ಮೊನ್ನೆ ತಾನೇ ಒಂದು 3 ತಿಂಗಳ ಹಿಂದೆ ಭೇಟಿ ಮಾಡಿದ್ವಿ. ಸಾಹೇಬ್ರೆ, ಲಿಂಗಾಯತರಿಗೆ ಬೆಂಗಳೂರಲ್ಲಿ ಮಠಗಳಿದ್ದಾವೆ, ಮೇಲ್ವರ್ಗದವ್ರಿಗೆ ಮಠಗಳಿದ್ದಾವೆ, ಆದರೆ ನಾವು ಎಳವರು, ಕುರುಬರು, ಮಡಿವಾಳರು, ಗಾಣಿಗರು, ತಿಗಳರು, ಬೋವಿ, ಮಾದರು, ಛಲವಾದಿಗರು, ಮೇದಾರರು, ಹಡಪದರು, ಕುಂಬಾರರು, ಸಣ್ಣ ಸಣ್ಣ ಪುಟ್ಟ ಸಮುದಾಯಗಳು ಬಂದರೆ ಲಿಂಗಾಯತರು ಮಠದಲ್ಲಿ ಹೋಗಿ ನಾವು ಊಟ ಮಾಡಬೇಕು, ಪ್ರಸಾದ ಮಾಡಬೇಕು, ಅಲ್ಲಿ ವಸತಿ ಮಾಡಬೇಕು. ಇಲ್ಲ ಅಂದರೆ ಬೆಂಗಳೂರಲ್ಲಿ ಯಾವ್ದಾದ್ರು ಹೋಟ್ಲಲ್ಲಿ ನಾವು ಇರಬೇಕು. ಇದು ಸಮಾಜದಲ್ಲಿ ನಮಗೆ ಮುಜುಗರ ಆಗ್ತಾಯಿದೆ, ದಯಮಾಡಿ ತಾವೇನಾದ್ರು ಕೂಡ ಮಾಡಬೇಕು ಅಂತ ಹೇಳಿದಾಗ, ನಿಮ್ಮೆಲ್ಲ ಶೋಷಿತ ಹಿಂದುಳಿದ ಸಮುದಾಯಗಳ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತೇಳಿ ಈಗಾಗಲೇ ಮಾತು ಕೊಟ್ಟ ಹಾಗೆ ನಡ್ಕೊಂಡು ಸಾಬೀತುಪಡಿಸಿರುವಂಥ ಸಿದ್ದರಾಮಣ್ಣವ್ರಿಗೆ ನೀವೆಲ್ಲ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದನೆ ಸಲ್ಲಿಸಬೇಕು. ರಾಜ್ಯದಲ್ಲಿ 70% ಅಹಿಂದ ವರ್ಗ ಇದ್ದರೂ ಕೂಡ, ಶೋಷಿತ ಹಿಂದುಳಿದ ಅಲ್ಪಸಂಖ್ಯಾತರು ಇದ್ದರೂ ಕೂಡ, ನಮ್ಮ ಸಂಘಟನೆಯ ಕೊರತೆಯಿಂದ, ನಮ್ಮಲ್ಲಿರುವಂಥ ಬಲಹೀನತೆ ಕೊರತೆಯಿಂದ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಮೇಲ್ವರ್ಗದವ್ನು ಯಾರು ಬಂದರೆ ಹಣ ಬಾರಣ ಅಂತೇಳಿ ಕೈಕಟ್ಟಿ ಕುಂಡ್ರಿಸ್ತಾರೆ. ಅದೇ ಶೋಷಿತ ವರ್ಗದ ಉನ್ನತ ಅಧಿಕಾರಿ ಅಥವಾ ಉನ್ನತ ರಾಜಕಾರಣಿಗಳು ಬಂದರೆ ಏನಿಲ್ಲ ಬಾರ್ಲಾ ಸೈಡಿಗೆ ಕೂತ್ಕೊಳ್ಳ ಅನ್ನುವಂಥ ಮಾತನ್ನು ಕೂಡ ಸಿದ್ದರಾಮಣ್ಣವ್ರು ಹೇಳ್ತಾರೆ. ಅಂದರೆ ಶೋಷಿತರ ನೋವು ಎಷ್ಟಿದೆ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಸಭೆಗೆ ನನ್ನ ಮನವಿ ಏನು ಅಂದರೆ, ನೀವೆಲ್ಲ ಒಗ್ಗಟ್ಟಾಗಿರಬೇಕು. ನಾವು ಹೇಗೆ 30 ಜನ ಸ್ವಾಮಿಗಳು, ಸಿದ್ದರಾಮಣ್ಣ ಹೇಳಿದ್ರು ಯಾರು ಒಬ್ಬರು ಮಾತನಾಡಲಿ ಅಂತ. ನಾವು ಹೇಳಿದ್ವಿ ಯಾರು ವೇದಿಕೆಯಲ್ಲಿ ಯಾರು ಮಾತನಾಡಿದ್ರು ಕೂಡ ನಮ್ಮಲ್ಲಿ ಒಬ್ಬರು ಮಾತನಾಡಿದ್ರೆ ಸಾಕು ಅನ್ನೋ ಭಾವನೆ ಇದೆ. ಆದರೆ ನಿಮ್ಮಲ್ಲೂ ಅದು ಬರಬೇಕು. ಗ್ರಾಮ ಪಂಚಾಯಿತಿಯಿಂದ, ಜಿಲ್ಲಾ ಪಂಚಾಯಿತಿಯಿಂದ, ಶಾಸಕಾಂಗದಿಂದ ಪಾರ್ಲಿಮೆಂಟ್ವರೆಗೂ ಕೂಡ ನಮ್ಮನ್ನೊಬ್ಬ ಯಾರು ಅಹಿಂದ ವರ್ಗದವ್ರು ನಿಂತಾನೆ ಅಂದರೆ ಬೆಂಬಲವಾಗಿ ನಿಲ್ಲುವಂಥ ಕೆಲಸವನ್ನು ಮಾಡಿದಾಗ ಮಾತ್ರ ರಾಜಕೀಯ ಅಧಿಕಾರ ಸಿಗುತ್ತೆ. ರಾಜಕೀಯ ಅಧಿಕಾರ ಸಿಕ್ಕಾಗ ಮಾತ್ರ ನಿಮಗೆ ಸಾಮಾಜಿಕ ನ್ಯಾಯ ಸಿಗುತ್ತೆ. ಇಲ್ಲದೆ ಹೋದರೆ ಆ ವರ್ಗದ ಮನೆಯಲ್ಲಿ ಹೋಗಿ ದಿನನಿತ್ಯ ಕಾಯಬೇಕಾದಂಥ ವಾತಾವರಣಗಳಿದ್ದಾವೆ ಅನ್ನುವಂಥ ಮಾತನ್ನು ಹೇಳಿ, ಕಾಯಕ ಯೋಗಿಯಾಗಿ, ಕರ್ಮಯೋಗಿಯಾಗಿ, ನಿನ್ನೆ ತಾನೇ ನಾನು ಹೇಳ್ತಾ ಇದ್ದೆ, ಒಬ್ಬ ಕಾಂಟ್ರಾಕ್ಟ್ರಾಗಿ ಕಾಗಿನೆಲೆ ಸ್ವಾಮೀಜಿಯವರು ಒಂದು ಬಿಲ್ಡಿಂಗನ್ನು ಹಿಡಿದ್ರು ಅಂದರೆ ವರ್ಷಗಟ್ಟಲೆ ಅಲ್ಲೇ ಇದ್ದು ನೋಡಿ. ಅವ್ರು ಹೇಳಿದರು ಯಾವ ಹಳ್ಳಿಗೆ ಕಾಣಿಕೆಗೆ ಹೋಗಲಿಲ್ಲ, ಮಠಕ್ಕೆ ಸಿದ್ದರಾಮಣ್ಣ ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ ಅನುದಾನವನ್ನು. ಆದರೆ ಮಠ ಸಾರ್ವಜನಿಕರ ಮಠ ಆಗಬೇಕು ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡ 25,000, 50,000, ಲಕ್ಷವನ್ನು ತಂದು 4.25 ಕೋಟಿ ಹಣವನ್ನು ನೀವು ಕೊಟ್ಟಿದ್ದೀರ. ಯಾರಿಗೆ ಕಡಿಮೆ ಆಯಿತು? ಸಮಾಜ ಸಂಘಟನೆ ಮಾಡಿ ಸಾರ್ಥಕ ಆಯ್ತಲ್ಲ. 4.25 ಕೋಟಿಯನ್ನು ಸ್ವಾಮಿಗಳು ಸ್ವತಃ ಮಠದಲ್ಲಿರೋ ಜಾಗಕ್ಕೆ ತಂದು ಸಮರ್ಪಣೆ ಮಾಡಿದ್ದಾರೆ. ಯಾರು ಅಂದರೆ ಸಮಾಜದ ಕಟ್ಟಕಡೆಯ ಕುರುಬನಿಂದ ಹಿಡಿದು ಭೈರತಿ ಬಸವರಾಜ್ವರೆಗೂ ಕೂಡ ಶ್ರೀಮಠಕ್ಕೆ ದಾನ ಮಾಡಿದ್ದಾರೆ. ಅಂದರೆ ಮಠ ಅದು ಸಾರ್ವಜನಿಕ ಆಸ್ತಿ. ಮಠ ಅದು ಭೈರತಿ ಸುರೇಶ್ ಅವರು, ಅದು ಮಠ ನಿಮ್ಮೆಲ್ಲರ ಆಸ್ತಿ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಅನ್ನುವಂಥ ಮಾತನ್ನು ಹೇಳಿ, ನಮ್ಮ ರೇವಣ್ಣವರು ಅನೇಕ ಕನಸುಗಳನ್ನು ಕಂಡು ಗುರುಗಳಿಗೆಲ್ಲ ಮುಂದೆ ಎಲ್ಲೆಲ್ಲಿ ಮಾಡಬೇಕು ಅಂತ ಅವ್ರದ್ದು, ಕಾಶಿಯಲ್ಲಿ ಮಠ ಮಾಡಬೇಕು ಅಂತಿದೆ, ಶ್ರೀಲಂಕಾದಲ್ಲಿ ಮಠ ಮಾಡಬೇಕು ಅಂತಿದೆ, ಹರಿದ್ವಾರದಲ್ಲಿ ಮಠ ಮಾಡಬೇಕು ಅಂತಿದೆ, ಕಾಗಿನೆಲೆ ಇನ್ನೂ ಹೆಚ್ಚು ನಮ್ಮ ಶಿವಣ್ಣ ಸಹಾಯ ಮಾಡಿ ಜಾಗವನ್ನು ಕೊಡಿಸಿದರೆ ನೂರಾರು ಮಕ್ಕಳಿಗೆ, ಸಾವಿರಾರು ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಕನಸನ್ನು ಪೂಜ್ಯ ನಿರಂಜನಪುರಿ ಸ್ವಾಮೀಜಿಯವರು ಇಟ್ಕೊಂಡಿದ್ದಾರೆ. ಇವತ್ತು ಎಳವರ ಧ್ವನಿ ಯಾರು ಅಂದರೆ ಕನಕ ಗುರುಪೀಠ, ಮಡಿವಾಳ ಧ್ವನಿ ಯಾರು ಅಂದರೆ ಕನಕ ಗುರುಪೀಠ, ಯಾದವರ ಧ್ವನಿ ಯಾರು ಅಂದರೆ ಕನಕ ಗುರುಪೀಠ, ಬೋವಿ ಧ್ವನಿ ಯಾರು ಅಂದರೆ ಕನಕ ಗುರುಪೀಠ, ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ಧ್ವನಿ ಯಾರು ಅಂದರೆ ಕನಕ ಗುರುಪೀಠ.
ಆ ಕನಕಪುಟಕ್ಕೆ ದೊಡ್ಡ ಧ್ವನಿ ಯಾವುದು ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ನಿಮ್ಮ ಅವಧಿಯಲ್ಲಿ ಈ ವರ್ಗಕ್ಕೆ ದಯಮಾಡಿ ಸಾಮಾಜಿಕ ನ್ಯಾಯವನ್ನು ಇನ್ನೂ ಹೆಚ್ಚು ಕೊಟ್ಟು ನಾವೆಲ್ಲ ಬೆಂಗಳೂರಲ್ಲಿ ನಮ್ಮ ಮಕ್ಕಳಿಗೆ IAS KS ಕೋಚಿಂಗ್ ಸೆಂಟರ್ ತೆರೆಯುವಂಥ, ಹಾಸ್ಟೆಲ್ ತೆರೆಯುವಂಥ ಅವಕಾಶವನ್ನು ಸರ್ಕಾರದಿಂದ ತಾವು ಮಾಡಿಕೊಡ್ಬೇಕು ಅನ್ನುವಂಥ ಮಾತನ್ನು ಹೇಳಿ, ಈಗ ತಾನೇ ಅತ್ಯಂತ ಅಭಿಮಾನದಿಂದ ಕನಕ ಗುರುಪೀಠವನ್ನು ಉದ್ಘಾಟನೆ ಮಾಡಿದರು. ನೋಡಿ ಎಷ್ಟು ಸಂಭ್ರಮ. ಒಂದು ಮಠ ಅಂದರೆ ಅದು ನಿಮ್ಮ ಮಠ, ನಿಮ್ಮ ಆಸ್ತಿ, ನಿರಂಜನಪುರಿ ಸ್ವಾಮೀಜಿಯವರ ಆಸ್ತಿ ಅಲ್ಲ. ಯಾರ ಆಸ್ತಿ ಅದು? ಯಾರ ಆಸ್ತಿ? ಸನ್ಯಾಸಿದಿಷ್ಟೇ ಜೀವನ, ನನಗಾಗಿ ಸ್ವಲ್ಪ ಸರ್ವವೂ ಸಮಾಜಕ್ಕಾಗಿ ಅಂತ ಸಮರ್ಪಣೆ ಮಾಡುವಂಥ ಒಬ್ಬ ಕಾಯಕ ಯೋಗಿ, ಕರ್ಮಯೋಗಿ ಸ್ವಾಮಿಗಳನ್ನು ಪಡೆದಿರುವಂಥದ್ದು ಈ ಸಮಾಜದ ಪುಣ್ಯ. ನಾವು ಅಹಿಂದ ವರ್ಗದ 35 ಮಠಕ್ಕೂ ಕೂಡ ಕಾಗಿನೆಲೆ ಜಗದ್ಗುರುಗಳಾಗಿ ಇವತ್ತು ಸಲುಕೊಂಡು ಸಾಕೊಂಡು ಹೋಗ್ತಿದ್ದಾರೆ. ಅಂಥ ಪೂಜ್ಯರ ಮಾರ್ಗದರ್ಶನದಲ್ಲಿ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಖಂಡ ಅಹಿಂದ ಸಮಾಜವನ್ನು ಒಗ್ಗಟ್ಟಿಸಿ ಮಾಡುವಂಥ ಕೆಲಸವನ್ನು ನಾವು ನೀವು ಕೂಡ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಮಾತನ್ನು ಪೂರೈಸ್ತೇವೆ. ಅಲ್ಲಿಗೂ ಶರಣಾರ್ಥಿಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.